ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು ಬರೆದಿರೋದು ತಾರಾ ಮಂಜುನಾಥ್. ನಿಮಗೊಂದು ಚೌಕಟ್ಟು ಹಾಕಿಕೊಳ್ಳಿ ಅನ್ನೋ ಚಾಪ್ಟರ್ ಇಂದ ನೆಕ್ಸ್ಟ್ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ಳೋಣ. ಸೊ ಮೊನ್ನೆ ನೋಡಿದ್ವಿ ನಾವು ಏನೆಲ್ಲ ಬೆನಿಫಿಟ್ಸ್ ಇದೆ ಅಂಡ್ ಚೌಕಟ್ಟು ಅಂದ್ರೆ ಏನು, ಹಾಕೊಳ್ಳೋದ್ರಿಂದ ವೈಜ್ಞಾನಿಕವಾಗಿ ಏನು ಬೆನಿಫಿಟ್ಸ್ ಇದೆ, ಯಾಕೆ ಹಾಕೋಬೇಕು, ಹಂತ ಹಂತವಾಗಿ ಹೇಗೆ ಅಳವಡಿಸ್ಕೋಬೇಕು ಅಂತ ಈಗ ನಾವು ನೋಡ್ತಾ ಇದ್ದೀವಿ. ಓಪ್ರಾ ವಿಂಬ್ರೆ ಓಕೆ ಅವರ ನೋ ಗೇಮ್ ಅನ್ನೋದು ಒಂದು ಉದಾಹರಣೆ. ಇತರರನ್ನು ನಿರಾಸೆಗೊಳಿಸುವ ಭಯದಿಂದ ಓಪ್ರಾ ಅವರು ವರ್ಷಗಳ ಕಾಲ ಎಲ್ಲದಕ್ಕೂ ಕೂಡ ಹೌದು ಎಂದು ಹೇಳುತ್ತಿದ್ದರು. ಇದನ್ನು ಸಾಕಷ್ಟು ಜನರು ದುರುಪಯೋಗ ಪಡಿಸಿಕೊಂಡರು. ಅವರು ಇಲ್ಲ ಎಂದು ಹೇಳುವುದನ್ನು ಕಲಿತಾಗ ತಮ್ಮ ಸಮಯ, ಶಾಂತಿ ಮತ್ತು ಅಧಿಕಾರವನ್ನು ಮರಳಿ ಪಡೆದರು. ಇದರ ಮೂಲಕ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾದರು. ಇತರರನ್ನು ಆರಾಮವಾಗಿಡಲು ಇನ್ನು ಮುಂದೆ ನಾನು ನನ್ನನ್ನು ಕಡೆಗಣಿಸುವುದಿಲ್ಲ. ಇಷ್ಟು ಇಂಪಾರ್ಟೆಂಟ್ ಅಲ್ವಾ? ನನ್ನನ್ನು ನಾನು ಕಡೆಗಣಿಸ್ಕೊಳ್ಳಲ್ಲಪ್ಪ, ಇನ್ನೊಬ್ರು ಖುಷಿ ಕೊಡೋಕ್ಕೋಸ್ಕರ ನಾನು ನನ್ನ ಹ್ಯಾಪಿನೆಸ್ ಹಾಳು ಮಾಡ್ಕೊಳ್ಳಲ್ಲ. ಪ್ರತಿದಿನದ ಚಟುವಟಿಕೆ. ಹಾಗಿದ್ರೆ ಏನು ಮಾಡಬೇಕು? ನೀವು ರಚಿಸಲು ಬಯಸುವ ಚೌಕಟ್ಟನ್ನು ಆಮೇಲೆ ರೆಡಿ ಮಾಡ್ಕೋಣ, ಇನ್ನೊಂದು ವಾರ ಆದ್ಮೇಲೆ ಅನ್ಕೊಂಬೇಡಿ. ಹಿಂದೆ ರಚಿಸಿ ಮತ್ತು ಅದನ್ನ ಪಾಲಿಸಿ. ಯಾವುದೇ ಸಂಕೋಚವಿರದೆ ಇಂದು ಯಾವುದಾದರೂ ನಿಮಗಿಷ್ಟವಿಲ್ಲದಿರುವ ಕೆಲಸವನ್ನು ತಿರಸ್ಕರಿಸಿ. ಪ್ರತಿದಿನ ಹೀಗೆ ಹೇಳಿ, ನಾನು ಹಾಕಿಕೊಂಡಿರುವ ಚೌಕಟ್ಟು ಸುಂದರ ಮತ್ತು ಬಲಿಷ್ಠವಾಗಿದೆ. ಇಲ್ಲಿ ನನ್ನ ಸಂತೋಷ, ಶಾಂತಿಗೆ ಮಾತ್ರ ಪ್ರವೇಶವಿದೆ. ಏನನ್ನಾದರೂ ತಿರಸ್ಕರಿಸುವಾಗ ಇದನ್ನು ನೆನಪಿಸಿಕೊಳ್ಳಿ. ಅಂದ್ರೆ ನಾನು ಹಾಕೊಂಡಿರೋ ಚೌಕಟ್ಟು ಸುಂದರವಾಗಿದೆ, ಬಲಿಷ್ಠವಾಗಿದೆ, ಇಲ್ಲಿ ನನ್ನ ಸಂತೋಷ, ಶಾಂತಿಗೆ ಮಾತ್ರ ಪ್ರವೇಶವಿದೆ ಅಂತ ಯಾವಾಗ್ಲೂ ಅನ್ಕೊಳ್ಳಿ. ನೋ ಅನ್ಬೇಕಾದ್ರೆ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಆಮೇಲೆ ಎಲ್ಲೋ ಒಂದು ಟ್ರಿಪ್ ಕರೀತಾರೆ, ನಿಮ್ಗೆ ಬೇರೆ ಏನೋ ಇಂಪಾರ್ಟೆಂಟ್ ಕೆಲಸ ಇರುತ್ತೆ, ಇಲ್ಲ ನಾನು ಬರಕ್ಕಾಗಲ್ಲ ಅಂತ ಹೇಳ್ತೀರಾ. ನಿಮ್ಗೆ ಆಗಲ್ಲ ಅದು, ಓಕೆ ನೋ ಅಂತ ಹೇಳ್ತೀರಾ. ಆಮೇಲೆ ಅವ್ರು ಹೋದ್ಮೇಲೆ ಅಯ್ಯೋ ನಾನು ಹೋಗ್ಬೇಕಿತ್ತು, ನಾನು ಹೆಂಗೋ ಪ್ಲಾನ್ ಮಾಡಬೇಕಿತ್ತು, ನಾನು ಹೋಗ್ಬೇಕಿತ್ತು, ನಾನು ಮಿಸ್ ಮಾಡ್ಕೊಂಡೆ ಅಂತ ಗಿಲ್ಟು ಫೀಲ್ ಮಾಡಬಾರ್ದು. ಸೊ ನಾನು ಏನಕ್ಕೆ ನೋ ಅಂದಿದ್ದೀನಿ ಅದು ಕರೆಕ್ಟಾಗಿದೆ, ನನ್ನ ಹ್ಯಾಪಿನೆಸ್ ಆ್ಯಂಡ್ ನನ್ನ ಲವ್ ಚೆನ್ನಾಗೇ ಇದೆ ಅದರಲ್ಲಿ ಅಂತ ಬರಬೇಕು. 15ನೇ ದಿನದ ಅಂತಿಮ ಮಾತುಗಳು. ಇದು 15 ಚಾಪ್ಟರ್ ಅಲ್ವಾ? ಸೊ ಹೇಗೆ ಅಂದರೆ, ಚೌಕಟ್ಟು ಹಾಕಿಕೊಳ್ಳುವುದು ಅಥವಾ ತಿರಸ್ಕರಿಸುವುದು ಸ್ವಾರ್ಥ ಅಲ್ಲ. ನಾನು ಬೌಂಡ್ರಿ ಹಾಕೊಳ್ತಾ ಇದ್ದೀನಿ ಅಂದರೆ ಅದು ಸ್ವಾರ್ಥ ಅಲ್ಲ, ಅದು ಸ್ವಾಭಿಮಾನ. ನಿಮ್ಮ ಬೆಳವಣಿಗೆಯನ್ನು ಜಗತ್ತು ತಿಳಿದುಕೊಳ್ಳುವ ಹಾಗೆ ಮಾಡುವ ಒಂದು ಸ್ಥಿತಿ. ನಿಮ್ಮ ಬೆಳವಣಿಗೆಯನ್ನ ಜಗತ್ತು ತಿಳಿದುಕೊಳ್ಳೋ ಹಾಗೆ ಮಾಡುವಂತಹ ಒಂದು ಸ್ಥಿತಿ. ನಿಮ್ಮ ಜೀವನದಲ್ಲಿ ಬೆಳಕು ಇನ್ನಷ್ಟು ಪ್ರಕಾಶಮಾನವಾಗಿ ಹೊಳೆಯುವಂತೆ ಮಾಡುವ ಸಾಧನ. ಸೊ ಇದು ನಿಮ್ಮ ಲೈಫಲ್ಲಿ ನೀವೊಂದು ಸ್ವಾಭಿಮಾನಿ ಆಗಿರೋದಕ್ಕೆ, ಹಾಗೆ ಸ್ವಾರ್ಥ ಅಲ್ಲ, ಇದು ನಮ್ಮ ಬೆಳವಣಿಗೆಗೆ ಇದು ಬೌಂಡ್ರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಒಂದ್ಸಲ ಹೇಳಿದ್ದೆ ಅನ್ಸುತ್ತೆ, ಎಲ್ಲಿ ಹೇಳಿದ್ದೆ ಗೊತ್ತಿಲ್ಲ. ನಂಗೆ ತುಂಬ ಕ್ಲೋಸ್ ಇರೋರು ಸಹ ಒಂದು ಗೆಟ್ ಟುಗೆದರ್ ಪಾರ್ಟಿ ಅಂತ ಮಾಡಿದಾಗ ಅಲ್ಲಿ ನನಗೆ ಅನಾವಶ್ಯಕವಾಗಿ ಏನೋ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ದಾಗ ಮುಂಚೆ ನಾನು ಅದರಲ್ಲೇ ಇದ್ದೆ. ಈಗ ಹೇಗೆ ಅಂದರೆ, ಯಾರು ನನ್ನ ಕರೆದಿರ್ತಾರೋ ಅವ್ರನ್ನ ಕರೆದ್ಬಿಟ್ಟು ನನಗೆ ಇಂಪಾರ್ಟೆಂಟ್ ಹೊರಗಡೆ ಎಲ್ಲೋ ಹೋಗೋದಿದೆ, ನಾನು ಹೊರಡ್ತೀನಿ, ಲೇಟ್ ಆಗುತ್ತೆ ಅಂತ ಹೇಳಿ, ಹೌದಾ ಸರಿ ಓಕೆ ಅಂತ ಅವ್ರು ಕಳಿಸ್ಕೊಟ್ಟ ಮೇಲೆ ನೆಕ್ಸ್ಟ್ ಡೇ ಅವ್ರಿಗೆ ನಾನು ಕಾಲ್ ಮಾಡ್ತಾ ಇದ್ದೆ, ಇಲ್ಲ ನಾನು ಏನಕ್ಕೆ ಬಂದೆ ಅಂದರೆ, ಇನ್ಮುಂದೆ ನನಗೆ ಆ ಥರ ವಿಷಯಗಳಿಗೆ ಕರಿಬೇಡಿ, ನೀವೇನೋ ಮಾತಾಡೋದಕ್ಕೆ, ಓಕೆ ಏನಾದ್ರು ಇಂಪಾರ್ಟೆಂಟ್ ವಿಷಯ ಇದ್ರೆ ಹೇಳಿ, ಓಕೆ ಇಲ್ಲ ಜಾಲಿಯಾಗಿ ಮಾತಾಡಬೇಕಾ, ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಹೋಗೋದಿದೆಯಾ, ಒಂದು ಟ್ರಿಪ್ಪಾ, ಬರ್ತೀನಿ ತೊಂದರೆ ಇಲ್ಲ, ಬಟ್ ಯಾರ ಜೊತೆ ಏನು ಮಾತುಕತೆ ಅದು ಒಂದೊಂದು ಮ್ಯಾಟ್ರ್ ಆಗುತ್ತೆ. ಸೊ ನನಗೆ ಈ ಥರದ ಈವೆಂಟ್ಸ್ಗೆ ಅಥವಾ ಈ ಥರದ ಪಾರ್ಟಿಗಳಿಗೆ, ಈ ಥರದ್ದು ಇದಕ್ಕೆ ನನ್ನ ಕರಿಬೇಡಿ, ಆ ಥರ ಗ್ರೂಪ್ ಆಫ್ ಪೀಪಲ್ ಜೊತೆ ನನ್ನ ಕರಿಬೇಡಿ ಅಂತ ನೇರವಾಗಿ ಹೇಳಿದ್ದೀನಿ ನಾನು. ಓಕೆ, ಅದು ನಿಜವಾಗ್ಲೂ ಸ್ವಾರ್ಥ ಅಲ್ಲ, ಅದು ನನ್ನನ್ನು ನಾನು ಬೆಳವಣಿಗೆ ಕಡೆಗೆ ಹೋಗ್ತಾ ಇರೋದು, ನನ್ನನ್ನು ನಾನು ತಿಳ್ಕೊಳ್ತಾ ಇರೋದು, ಜಗತ್ತಿಗೆ ನಾನು ಏನು ಹೇಳ್ತಾರೆ, ನಾನೇನೋ ಒಂದು ಒಳ್ಳೇದು ಮಾಡಬೇಕು ಅಂದರೆ ಫಸ್ಟ್ ನನಗೆ ಮಾಡ್ಕೋಬೇಕಲ್ವಾ. ಹಾಗಾಗಿ ನಿಮ್ಮ ಜೀವನದಲ್ಲಿ ಬೆಳಕು ಇನ್ನಷ್ಟು ಪ್ರಕಾಶಮಾನವಾಗಿ ಹೊಳೆಯುವಂತೆ ಮಾಡುವ ಸಾಧನ ಚೌಕಟ್ಟು ಅನ್ನೋದು. ನನ್ನ ಅಳವಡಿಕೆ, ನನ್ನ ಕಲಿಕೆ ಎಲ್ಲ ಹೇಳಾಗಿದೆ. ಸೊ ನನಗೆ ನಾನೇ ಹಾಕಿಕೊಳ್ಳಬಹುದಾದ ಈ ಚೌಕಟ್ಟಿನ ಬಗ್ಗೆ ತಿಳಿದಿರಲಿಲ್ಲ ಮುಂಚೆ. ಚೌಕಟ್ಟು ಅಂದರೆ ಕೇವಲ ಸ್ಥಳಗಳಿಗೆ ಮಾತ್ರ ಇರುತ್ತೆ, ಅಲ್ಲಿ ಹೋಗಬಾರ್ದು ಇಲ್ಲಿ ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಜೀವನದಲ್ಲೂ ಚೌಕಟ್ಟಿನ ಅಗತ್ಯ ತುಂಬ ಇದೆ ಎಂದು ತಿಳಿದ ನಂತರ ನಾನು ನನ್ನ ಆತ್ಮದ ಬೆಳವಣಿಗೆಗೆ ಆಗುವಂತಹ ಯಾವುದೇ ಕೆಲಸಗಳಾಗಲಿ ಅಥವಾ ನನ್ನ ಆತ್ಮ ಗೌರವಕ್ಕೆ ಧಕ್ಕೆ ಉಂಟಾಗುವಂತಹದ್ದು ಯಾವುದೇ ವಿಚಾರ ಆಗಲಿ ನನ್ನ ಜೀವನದಲ್ಲಿ ನಡೆಯಬಾರದು ಎಂದರೆ ಅಲ್ಲಿ ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡಬೇಕೆಂದು ತಿಳಿಯಿತು.
ನನ್ನ ಆತ್ಮದ ಅಭಿವೃದ್ಧಿಗೆ ತೊಂದರೆ ಆಗಬಾರ್ದು, ನನ್ನ ಆತ್ಮದ ಗೌರವಕ್ಕೆ ಧಕ್ಕೆ ಆಗಬಾರ್ದು ಅಂತ ಇದ್ಮೇಲೆ ನಾನಲ್ಲಿ ಚೌಕಟ್ಟನ್ನು ನಿರ್ಮಾಣ ಮಾಡ್ಕೊಳ್ಳೋದು ಒಳ್ಳೆಯದು. ಮುಂಚೆ ನಾನು ಪ್ರತಿಯೊಂದಕ್ಕೂ ಯಾರು ಏನು ಅನ್ಕೊಳ್ತಾರೋ ಅಂತ ಬಹಳಷ್ಟು ತೊಂದರೆಗಳನ್ನು ಮೈ ಮೇಲೆ ಹಾಕ್ಕೊಳ್ತಾ ಇದ್ದೆ. ಆದರೆ ಈಗ ಯಾವುದಕ್ಕೆ ನಾನು ಹೋಗಬೇಕು, ಯಾವುದಕ್ಕೆ ಹೋಗಬಾರ್ದು, ಯಾವುದನ್ನು ಒಪ್ಪಬೇಕು, ಯಾವುದನ್ನು ಒಪ್ಪಬಾರ್ದು ಎನ್ನುವುದನ್ನು ಕಲಿತಿದ್ದೇನೆ. ನನ್ನ ನಿರ್ಧಾರಗಳನ್ನು ನಾನೇ ತೆಗೆದುಕೊಳ್ಳುತ್ತೇನೆ. ಇನ್ನೊಬ್ಬರು ನನ್ನ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಿಡುವುದಿಲ್ಲ. ಈ ಚೌಕಟ್ಟು ನನಗೆ ಒಂದು ರೀತಿ ಸ್ವಾತಂತ್ರ್ಯವನ್ನ ಕೊಡುತ್ತಿದೆ. ಗೊತ್ತಾಯ್ತಾ ಯಾಕೆ ಚೌಕಟ್ಟು ಬೇಕು ಅಂತ? ಈಗ ನೀವು ಎಲ್ಲಾದ್ರೂ ಚೌಕಟ್ಟನ್ನ ಹಾಕ್ಕೊಂಡು ಸ್ವಾತಂತ್ರ್ಯ ಸಿಕ್ಕಿದ್ಯಾ ನಿಮ್ಮ ಕಲಿಕೆ ಮತ್ತು ಅಳವಡಿಕೆನ ಈ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು. ಸೊ ಚೌಕಟ್ಟು ಹಾಕ್ಕೊಳ್ಳಿ, ಒಳ್ಳೆಯದಕ್ಕೆ, ನಮ್ಮ ಅಭಿವೃದ್ಧಿಗೆ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬಾ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.